ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡೋಂಥ ನೋಟಿಫಿಕೇಶನ್ಗಳ ವಿಡಿಯೋ ನಿಮಗೆ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನಿದರಲ್ಲಿ ಮೇಯ್ನ್ ಆಗಿರೋಂಥ ವಿಷಯನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ವಿಷಯ ಅಂತ ನೀವು ಕೇಳ್ಬೋದು. ಯಾವ ವಿಷಯ ಅಂತಂದರೆ ಎಲ್ಲ ಗರ್ಭಿಣಿಯರಿಗೆ ಕಾಡುವಂತಹ ಪ್ರಶ್ನೆ ಏನು ಅಂತಂದರೆ, ನನಗೆ ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅನ್ನೋದು. ಸೊ ಯಾವ ಮಗು ಆಗುತ್ತೆ ಅನ್ನೋದು ಅವ್ರಿಗೆ ಮೈಂಡಲ್ಲಿ ಕಾಡ್ತಾ ಇರುತ್ತೆ. ಸೊ ಎಲ್ಲರಿಗೂ ನಾವು ಅನ್ಕೋಬೋದು, ನನಗೆ ಯಾವ ಮಗು ಆದರೂ ಓಕೆ ಅಂತ. ಬಟ್ ಆದ್ರೂ 1% ಆದರೂ ಅವ್ರಿಗೆ ಆಸೆ ಇದ್ದೇ ಇರುತ್ತೆ, ಇದೇ ಮಗು ಆಗಬೇಕು ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಹೆಣ್ಣು ಮಗು ಗರ್ಲ್ ಬೇಬಿ ಆಗೋಗಿದ್ರೆ ಯಾವ್ಯಾವ ಲಕ್ಷಣಗಳು ನಿಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಂದ ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು 7ರಿಂದ 8 ಲಕ್ಷಣಗಳು ನಿಮ್ಮ ದೇಹದಲ್ಲಿ ಏನಾದರೂ ಕಾಣಿಸ್ಕೊಂತು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಹೆಣ್ಮಗು ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಯಾವ್ಯಾವ ಲಕ್ಷಣಗಳು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮೊದಲಿಗೆ ಬಂದು ನಿಮ್ಮ ಮುಖ ಲಕ್ಷಣ, ನಿಮ್ಮ ಫೇಶಿಯಲ್ ಸ್ಟ್ರಕ್ಚರ್ ಅಂತಾರೆ, ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತಾರೆ. ಮುಖ ಲಕ್ಷಣ ಯಾವ ಥರ ಇರಬೇಕು ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಯಾವ ಥರ ಇರಬೇಕು ಅಂತಂದರೆ, ಕಳೆಯಾಗಿ ಇದ್ದರೆ ನಿಮ್ಮ ಮುಖ ಲಕ್ಷಣ ಕಳೆಯಾಗಿ ಇತ್ತು ಅಂತಂದರೆ ನಿಮಗೆ ಹೆಣ್ಮಗು ಆಗುತ್ತೆ. ಓಕೆನಾ? ಅದು ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಪ್ಪ ಎಷ್ಟು ಕಳೆ ಆಗಿದ್ದಾಳೆ, ಇವಳು ಖಂಡಿತ ಹೆಣ್ಮಗು ಆಗ್ತಾ ಅಂತ ಹಳೆ ಕಾಲದಲ್ಲಿ ದೊಡ್ಡವರೆಲ್ಲ, ಅಜ್ಜಿಗಳು ಅವರೆಲ್ಲ ಮಾತಾಡ್ಕೋತಿರ್ತಾರೆ. ಸೊ ಅದು ಕೂಡ ಸುಮ್ಮನೆ ಮಾತಾಡ್ಕೊಳ್ಳಲ್ಲ, ಅವ್ರಿಗೆ ತುಂಬ ಜನನ ನೋಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದಕ್ಕೋಸ್ಕರ ಅವರು ಮಾತಾಡ್ಕೋತಾರೆ. ಸೊ ಅದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಈ ಒಂದು ಬದಲಾವಣೆ ನಿಮ್ಮ ಮುಖದಲ್ಲಿ ಏನಾದರೂ ಕಾಣಿಸ್ಕೊಂತು ಅಂತಂದರೆ ನಿಮಗೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಮಂತ್ ಬಂತು ಅಂತಂದರೆ ನಿಮ್ಮ ಹೊಟ್ಟೆ ಶೇಪ್, ಓಕೆನಾ, ಹೊಟ್ಟೆಯ ಆಕಾರ, ಬೆಲಿ ಶೇಪ್ ಅಂತ ಹೇಳ್ತೀವಲ್ಲ, ಆ ಒಂದು ಹೊಟ್ಟೆಯ ಆಕಾರ ನಿಮಗೆ ಪರ್ಫೆಕ್ಟಾಗಿ ಗೋಳಾಕಾರದಲ್ಲಿ ಇರಬೇಕಾಗುತ್ತೆ. ಸೊ ನಿಮ್ಮ ಒಂದು ಹೊಟ್ಟೆ ಅನ್ನೋದು ಇದು ನಿಮ್ಮ ಬಾಡಿ ಆಗಿದ್ರೆ ಹೊಟ್ಟೆ ನೋಡಿ ಈ ರೀತಿಯಾಗಿ ಇರುತ್ತೆ, ಗೋಳಾಕಾರದಲ್ಲಿ ಇರುತ್ತೆ, ನೀಟಾಗಿರುತ್ತೆ ಹೊಟ್ಟೆ. ಸೊ ನೋಡಪ್ಪ ಅವಳ ಹೊಟ್ಟೆ ಇದೇ ಥರ ಇದೆ, ಓಕೆ ಅವಳಿಗೆ ಹೆಣ್ಮಗು ಆಗುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ, ನಾರ್ಮಲ್ ಜನರಲ್ ಥಿಂಗ್ಸ್ ಇದೆಲ್ಲ. ಸೊ ಅದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಥಿಂಗು ನಿಮಗೆ ಇದಾಗಿರುತ್ತೆ. ಓಕೆನಾ? ಥರ್ಡ್ ಒಂದು ಮೂರನೇದು ಏನು ಅಂತ ಹೇಳಿದ್ರೆ, ಸೊ ನಮಗೆಲ್ರಿಗೂ ಕಾಡೋ ಅಂಥ ಪ್ರಶ್ನೆ ವಾಮಿಟಿಂಗು ಅತಿ ಹೆಚ್ಚಾಗಿರುತ್ತೆ. ಓಕೆನಾ? ಹೆಚ್ಚಾಗಿರುತ್ತೆ. ಒಬ್ರೊಬ್ರಿಗೆ ಕಡಿಮೆನೂ ಇರ್ಬೋದು, ಬಟ್ ವಾಮಿಟಿಂಗ್ ಇರುತ್ತೆ. ಹೆಣ್ಮಕ್ಳಿಗೆ ವಾಮಿಟಿಂಗ್ ಇರುತ್ತೆ. ಆಗ ನೀವು ಅಬ್ಸರ್ವ್ ಮಾಡ್ಬೋದು, ಓಕೆ ನನ್ನ ಗರ್ಭದಲ್ಲಿದೆ ಹೆಣ್ಣು ಮಗು ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆನಾ? ಹಾಗೆಯೇ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ಬೋದು. ಮತ್ತು ಮಾರ್ನಿಂಗ್ ಸಿಕ್ನೆಸ್ಸು ಕೂಡ ಹೆಚ್ಚಾಗಿ ಇರುತ್ತೆ. ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಗರ್ಲ್ ಬೇಬಿ ಇರೋರಿಗೆ ಹೆಚ್ಚಾಗಿರುತ್ತೆ. ಓಕೆನಾ? ಆಗ ನಮಗೆ ಮೂಡ್ ಸ್ವಿಂಗ್ಸ್ ಇತ್ತು ಅಂದರೆ ಒಂದ್ಸತಿ ಇದ್ದಂಗೆ ಒಂದ್ಸತಿ ಇರೋಕ್ಕಾಗಲ್ಲ. ಸೊ ಇವಾಗಿರೋಕ್ಕಾಗಲ್ಲ. ಮತ್ತು ವಾಮಿಟಿಂಗ್ಗೆ ಬಂತು ಅಂತಂದರೆ ನಮಗೆ ಯಾವುದೇ ರೀತಿಯಾದಂಥ ಸ್ಮೆಲ್ಗಳು ಕಂಡ್ರೆ ಆಗೋದೇ ಇಲ್ಲ. ಈ ಬೇಳೆ ಬೇಯಿಸಿರೋಂಥ ಸ್ಮೆಲ್ ಆಗಿರ್ಬೋದು, ಹಾಗೆ ಸಾಂಬಾರು ಮಾಡೋವಂಥದ್ದಾಗಿರ್ಬೋದು, ಈ ಒಗ್ಗರಣೆ ಸ್ಮೆಲ್ಗಳಾಗಿರ್ಬೋದು, ಬೇರೆ ಫ್ರೂಟ್ ಸ್ಮೆಲ್, ಈ ಥರ ಏನೂ ಸ್ಮೆಲ್ಲು ನಮಗೆ ಇಷ್ಟ ಆಗೋದಿಲ್ಲ. ವಾಮಿಟಿಂಗ್ ಆಗ್ತಿರುತ್ತೆ. ಈ ವಾಮಿಟಿಂಗ್ ಆಗೋರು ಏನು ಮಾಡ್ತೀರಾ, ಲಿಕ್ವಿಡ್ ಫುಡ್ಗಳನ್ನು ನೀವು ಸೇವನೆ ಮಾಡಬೇಕಾಗುತ್ತೆ. ಲಿಕ್ವಿಡ್ ಐಟಮ್ಸ್ಗಳನ್ನ ತಿನ್ನೋದ್ರಿಂದ ನಿಮಗೆ ತುಂಬಾ ನಿಮ್ಮ ಒಂದು ದೇಹಕ್ಕೆ ಸುಸ್ತಾಗೋದಿಲ್ಲ. ಈ ಸುಸ್ತು ಕೂಡ ಅವ್ರಿಗೆ ಜಾಸ್ತಿ ಇರುತ್ತೆ. ವಾಮಿಟಿಂಗು, ಮೂಡ್ ಸ್ವಿಂಗ್ಸು, ಸ್ಟ್ರೆಸ್ಸು, ಮಾರ್ನಿಂಗ್ ಸಿಕ್ನೆಸ್ಸು, ಮೂಡ್ ಸ್ವಿಂಗ್ಸು, ಈ ಇದು ಎಲ್ಲ ಒಂದೇ ಇದರಲ್ಲೇ ಬರುತ್ತೆ. ಪ್ಯಾರಾಮೀಟರಲ್ಲಿ 5 ಕೂಡ ನಿಮಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹೆಣ್ಮಕ್ಳಿಗೆ ಜನ್ಮ ನೀಡೋವಂಥ ಮದರ್ಸ್ಗೆ. ಓಕೆನಾ? ಸೊ ಆಯಿತು. ಸೊ ನೆಕ್ಸ್ಟ್ ಬರೋದಂದರೆ ಬೇಬಿ ಮೂಮೆಂಟ್ಸ್ ಬರುತ್ತೀವಿ. ಬೇಬಿ ಮೂಮೆಂಟ್ಸು ಯಾವ ಕಡೆ ಇರುತ್ತೆ ಅನ್ನೋದಾದರೆ ಎಡಭಾಗದಲ್ಲಿ ಇರುತ್ತೆ. ಎಡಭಾಗದಲ್ಲಿ ಅತಿ ಹೆಚ್ಚಾಗಿ ನಿಮ್ಮ ಮಗು ಒದಿತಾ ಇದೆ. 6 ಮಂತ್ಸ್ ಮೇಲೆ ಮಗು ಬೇಬಿ ಮೂಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. 5 ಮಂತ್ಸ್ವರೆಗೂ ಬೇಬಿದು ಕೈ ಕಾಲು ಎಲ್ಲ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಆಗಿರುತ್ತೆ. 6 ಮಂತ್ ಕಂಪ್ಲೀಟ್ ಆಗಿ 7 ಮಂತ್ಗೆ ಕಾಲಿಟ್ಟಾಗ ನಿಮಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಗ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ, ಯಾವ ಸೈಡ್, ರೈಟ್ ಸೈಡ್ ಹೊಡಿತಾ, ಮಗು ಲೆಫ್ಟ್ ಸೈಡು ಒದಿಯುತ್ತಾ, ನೀವು ನೋಡ್ಕೋಬೇಕಾಗುತ್ತೆ. ಅದು ಒಂದು ಎಷ್ಟು ಇಂಪಾರ್ಟೆಂಟ್ ಆ ಥರ ನಮಗೆ ಆ ಟೈಮಲ್ಲಿ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಡಗಡೆ ಸೈಡ್ ಏನಾದರೂ ಬೇಬಿ ಮೂಮೆಂಟ್ಸ್ ಆಯಿತು ಅಂದರೆ ನಿಮಗೆ ಹೆಣ್ಣು ಪಾಪು ಆಗುತ್ತೆ, ಹೆಣ್ಣು ಮಗು ಹುಟ್ಟುತ್ತೆ ಅಂತ ನೀವು ತಿಳ್ಕೊಬೋದಾಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ಸ್ಗೆ ಬರ್ಬೋದಾದರೆ ಕ್ರೇವಿಂಗ್ಸ್ ಯಾರಿಗೆ ತಾನೇ ಇರಲ್ಲ, ಎಲ್ಲ ಪ್ರೆಗ್ನೆಂಟ್ಸ್ಗೂ ಕ್ರೇವಿಂಗ್ಸ್ ಇರುತ್ತೆ.
ಅದರಲ್ಲೂ ನಿಮಗೆ ಸಿಹಿ ಪದಾರ್ಥದ ಮೇಲೆ, ಸ್ವೀಟ್ಸ್ ಮೇಲೆ ಏನಾದರೂ ಕ್ರೇವಿಂಗ್ಸ್ ಇತ್ತು ಒಂದು ವೇಳೆ ಅಂತ ಅಂದರೆ, ಸೊ ಖಂಡಿತ ನಿಮಗೆ ಹುಡುಗಿ ಪಾಪು ಹೆಣ್ಮಗು ಹುಟ್ಟುತ್ತೆ ಅಂತ ನಾನು ಹೇಳ್ಬೋದಾಗಿರುತ್ತೆ. ನೋಡಿ, ನಿಮ್ಗೆ ಏನಾದರೂ ಸ್ವೀಟ್ಸ್ ಅಂತಂದರೆ ತುಂಬ ಸ್ವೀಟ್ಸ್ ಅಂತಲ್ಲ, ಒಂದು ಸ್ವಲ್ಪ ಪರ್ಸೆಂಟು ಸ್ವೀಟ್ಸ್ ಮೇಲೆ ಕನಿಕರ ಜಾಸ್ತಿ ಇರುತ್ತೆ. ಸೊ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ಸೋದು. ಈ ಐಸ್ ಕ್ರೀಮ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಈ ಜಾಮೂನ್ಗಳಾಗಿರ್ಬೋದು, ಸ್ವೀಟ್ಸ್ ಮೇಲೆ ಜಾಸ್ತಿ ಸೊ ಆಸೆ ಇರುತ್ತೆ, ಕ್ರೇವಿಂಗ್ಸು ನಿಮಗೆ ಅದೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಇದೆಲ್ಲ ಇತ್ತು ಅಂತಂದರೆ ನಿಮಗೆ ಹೆಣ್ಮಗು ಹುಟ್ಟುತ್ತೆ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ FHR ರೇಟ್, ಇದು ತುಂಬಾ ಇಂಪಾರ್ಟೆಂಟ್. FHR ರೇಟು ಇದು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿರುತ್ತೆ. ಮೊದಲೇ ಸ್ಕ್ಯಾನಿಂಗ್ ಮಾಡಿಸಿದಾಗಿಂದ ಕೊನೆ ಸ್ಕ್ಯಾನಿಂಗ್ವರೆಗೂ ನಿಮ್ಮ FHR ರೇಟ್, FHR ಅಂದರೆ ಫೀಟಲ್ ಹಾರ್ಟ್ ರೇಟ್, ಇದನ್ನು ನೀವು ಕರೆಕ್ಟಾಗಿ ಮೈಂಡಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಈ ಒಂದು ಫೀಟಲ್ ಹಾರ್ಟ್ ರೇಟು ನಿಮ್ಮ ಒಂದು ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಷ್ಟರ ಮೇಲೆ ಇರಬೇಕು ಅಂತಂದರೆ 160ಕ್ಕಿಂತ ಜಾಸ್ತಿ ಇರಬೇಕು. 160, 160ಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದರೆ ಆಗ ನಿಮಗೆ ಖಂಡಿತವಾಗ್ಲೂ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಈ ಸಿಂಟಮ್ಸ್ಗಳು ನಿಮ್ಗೆ ಏನಾದರೂ ಕಾಣಿಸ್ಕೊತು ನಿಮ್ಮ ದೇಹದಲ್ಲಿ ಅಂತಂದರೆ ಖಂಡಿತವಾಗ್ಲೂ ಗರ್ಲ್ ಬೇಬಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ನಾನು ಏನೇನು ಹೇಳಿದೆ, ನಿಮ್ಮ ಬೆಲ್ಲಿ ಶೇಪ್ ಆಗಿರ್ಬೋದು, ನಿಮ್ಮ ಮುಖ ಲಕ್ಷಣ ಆಗಿರ್ಬೋದು, ಮೂಡ್ ಸ್ವಿಂಗ್ಸು ಮತ್ತು ವಾಮಿಟಿಂಗು, ಸುಸ್ತು, ಆಮೇಲೆ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಹಾಗೆ ಬೇಬಿ ಬೇಬಿ ಮೂಮೆಂಟ್ಸ್ ಆಗಿರ್ಬೋದು, FHR ರೇಟ್ ಆಗಿರ್ಬೋದು, ಆಮೇಲೆ ಮತ್ತು ನಿಮಗೆ ರ್ಯಾಷಸ್ಸು ಅವೆಲ್ಲ ಅಷ್ಟೊಂದು ಆಗೋದಿಲ್ಲ. ಇಲ್ಲೆಲ್ಲ ಕಪ್ಪಾಗುವಂಥದ್ದು, ಮೂಗು ದಪ್ಪ ಆಗುವಂಥದ್ದು. ಹೆಣ್ಮಗುಗೆ ಜನನ ನೀಡ್ತಾ ಇದ್ದೀರಾ ಅಂತಂದರೆ ಯಾವುದೇ ರೀತಿ ಅಂತ ಆ ಥರ ಆಗೋದಿಲ್ಲ. ನಿಮ್ಮ ಮುಖ ಇನ್ನು ವೈಟ್ ಕಲರ್ ಆಗುತ್ತೆ. ವೈಟ್ ಕಲರ್ಗೆ ಟರ್ನ್ ಆಗ್ತಿರೋ ಸ್ವಲ್ಪ ಅತಿ ಹೆಚ್ಚು ಗ್ಲೋ ಬರುತ್ತೆ ನಿಮ್ಮ ಫೇಸಲ್ಲಿ. ಈ ಎಲ್ಲ ಲಕ್ಷಣಗಳು ನಿಮಗೆ ಕಾಣಿಸ್ಕೊಂತು ಅಂತಂದರೆ ಸೊ ನಿಮಗೆ ಖಂಡಿತವಾಗ್ಲೂ ಹೆಣ್ಮಗು ಇದೆ ಅಂತೇಳಿ ನೀವು ನೋಟ್ ಮಾಡ್ಕೋಬೋದಾಗಿರುತ್ತೆ. ನಾನು ಹೇಳಿರೋ ಈ ಲಕ್ಷಣಗಳೆಲ್ಲ ಇತ್ತು ಅಂತಂದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಗಂಡು ಮಗು ಮತ್ತು ಇದು ಹೆಣ್ಮಗು ಅನ್ನೋದನ್ನ ಏನಕ್ಕೆ ನಾವು ಕಂಡುಹಿಡ್ಕೋಬೇಕು ಅನ್ನೋದಾದರೆ ಒಂದು ಆಸೆ ಇರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಬಟ್ ಇದು ನಾನೇನು ಜನಪ್ರಿಯ ಅಭಿಪ್ರಾಯಗಳ ಮೇಲೆ ಹಾಗೇನೆ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಮತ್ತು ನನ್ನ ಅಭಿಪ್ರಾಯ, ನನಗೆ ಬಾಯ್ ಬೇಬಿ ಆದಾಗ ಏನೇನೆಲ್ಲ ಅಭಿಪ್ರಾಯ ಇತ್ತು, ಸೊ ಅದಕ್ಕೆ ರಿವರ್ಸ್ ಆಗಿ ಗರ್ಲ್ ಬೇಬಿಗೆ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಯಾವುದೇ ಪರ್ಸ್ನಲ್ ಥಿಂಗ್ಸ್ ಅವೆಲ್ಲ ಏನೂ ಇಲ್ಲ. ಆ್ಯಂಡ್ ನಾವು ಲಿಂಗ ಪತ್ತೆ ಮಾಡೋದು ಕಾನೂನು ಬಾಹಿರ ಆಗಿರುತ್ತೆ. ಸ್ಕ್ಯಾನಿಂಗ್ ರೂಮ್ಗಳಲ್ಲಿ ಹಾಕಿರ್ತಾರೆ. ಸೊ ಆಗಿನ ಕಾಲದಲ್ಲಿ ಆ ಥರ ಆಗ್ತಿತ್ತು ಅಂತ. ಬಟ್ ಈಗಿನ ಕಾಲದಲ್ಲಿ ಯಾರೂ ಆ ಥರ ಮಾಡೋದಿಲ್ಲ. ಎಲ್ಲರೂ ಯಾವ ಮಗು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಒಂದು ಚಿಕ್ಕ ಆಸೆ ಇರುತ್ತೆ, ನಮ್ಗೆ ಯಾವ ಮಗು ಆಗಬೇಕು ಅಂತ. ಸೊ ಪ್ರೆಗ್ನೆಂಟ್ ಲೇಡೀಸ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಆ ಥರ ಉದ್ದೇಶದಿಂದ ಅಷ್ಟೇ ಈ ವಿಡಿಯೋ ಮಾಡಿರೋದು. ಯಾವುದೇ ರೀತಿಯಂಥ ಪರ್ಸ್ನಲ್ ಇಲ್ಲ. ಸೊ ಎಲ್ರಿಗೂ ಹೆಲ್ಪ್ ಆಗಿದೆ, ಸೋಷಿಯಲ್ ಆಗಿ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಸೊ ನನಗೆ ಗೊತ್ತಿರೋದನ್ನು ನಾನು ಬೇರೆ ಬೇರೆ ಸೋರ್ಸ್ಗಳಿಂದ ಕಲೆಕ್ಟ್ ಮಾಡಿರೋವಂಥದ್ದು. ನಮ್ಮ ಫ್ರೆಂಡ್ಸ್ಗೆ ಹುಡುಗಿ ಪಾಪು ಆಗಿರೋದು, ಅವ್ರ ಹತ್ರ ಎಲ್ಲ ಪಾಯಿಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಸೊ ನನಗೆ ಬಾಯ್ ಬೇಬಿ ಆಗಿರೋದು ರಿವರ್ಸ್ ಇರುತ್ತೆ ಅನ್ನೋದೊಂದು ಉದ್ದೇಶದಿಂದ ನಾನು ಮಾಡಿರೋವಂಥದ್ದು. ಯಾವುದೇ ರೀತಿಯಾದಂಥ ಇದೇನಲ್ವಾ ಬೇರೆ ಬೇರೆ ಇನ್ಫಾರ್ಮೇಷನ್ ಆ ಥರ ಏನಿಲ್ಲ, ಒಳ್ಳೆ ಇನ್ಫಾರ್ಮೇಷನ್ ಅಲ್ವಾ. ಸೊ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.